ಕೊಪ್ಪಳದಲ್ಲಿ ಗಲಾಟೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಯುವಕನ ಮೇಲೆ ಹಲ್ಲೆ ಆಯ್ತಾ? ಅನ್ಯ ಧರ್ಮದ ಬಾಲಕಿಯನ್ನ ಪ್ರೀತಿಸ್ತಾ ಇದ್ದ ಆರೋಪದ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿದ್ರ ವೆಂಕಟೇಶ್ ಎಂಬಾತನಿಗೆ ಮುಸ್ಲಿಂ ಯುವಕರು ಹಲ್ಲೆಯನ್ನ ಮಾಡಿದ್ದಾರೆ. ವೆಂಕಟೇಶ್ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಫೋಟೋ ಕೂಡ ವೈರಲ್ ಆಗಿದೆ. ಬುರ್ಕಾದಲ್ಲಿದ್ದ ಬಾಲಕಿಯನ್ನ ಕಂಡು ಒಂದು ಗುಂಪು ಹಲ್ಲೆ ಮಾಡಿದೆ. ಕೊಪ್ಪಳದ ಗಂಗಾವತಿಯ ಬಸಾಪಟ್ಟಣದಲ್ಲಿ ನಡೆದಂತ ಘಟನೆ ಇದು. ವೆಂಕಟೇಶ್ ವಿರುದ್ಧ ಪ್ರಕರಣ ಕೂಡ ದಾಖಲಿಸುವಂತೆ ಇವರು ಹೈಡ್ರಾಮಾ ಕೂಡ ಮಾಡಿದ್ದಾರೆ. ವೆಂಕಟೇಶ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಲು ಒತ್ತಾಯ ಕೂಡ ಮಾಡಿದ್ದಾರೆ. ಕೊಪ್ಪಳದ ಗಲಾಟೆ ಕೇಸ್ ಇದು. ಇದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವೆಂಕಟೇಶ್ ಅನ್ನೋ ಯುವಕನಿಗೆ ಹಲ್ಲೆ ಮಾಡಿದ್ದಾರೆ. ಆತನ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನೋ ವಿಚಾರ ಇದು. ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ ನೋಡಿ, ನೈತಿಕ ಪೊಲೀಸ್ ಗಿರಿಯ ಬಗ್ಗೆ ಮಾತಾಡುವಂತ ಕೆಲವರು ಇದು ನೈತಿಕ ಪೊಲೀಸ್ ಗಿರಿ ಅಲ್ವಾ ಅನ್ನೋದು ಇರುವಂತ ಪ್ರಶ್ನೆ. ಕೊಪ್ಪಳದ ಗಲಾಟೆ ಇದು ಎರಡು ಕಮ್ಯುನಲ್ ವಾರ್ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ವಿಚಾರ ಏನಂತ ಕೇಳಿದ್ರೆ, ವೆಂಕಟೇಶ್ ಅನ್ನುವಂತ ಯುವಕ ಏನಿದ್ದಾನಲ್ಲ, ಮುಸ್ಲಿಂ ಬಾಲಕಿನ ಪ್ರೀತಿ ಮಾಡ್ತಾ ಇದ್ದಂತೆ. ಈ ಕಾರಣಕ್ಕೋಸ್ಕರ ಕೆಲ ಸಮುದಾಯದವರು, ಅನ್ಯ ಕೋಮಿನ ಕೆಲವರು ಬಂದು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಅವ್ರದ್ದು ಬಸಪಟ್ಟಣ. ನಿಮ್ಮ ಮನೆ ಹೆಂಗ್ ಪರಿಚಯ ಅವರು? ನಾವು ಸಣ್ಣದಿದ್ದಲ್ಲಿಂದ ನಮ್ಮ ಅಜ್ಜಿ ತಾತ ಅವರು ಎಲ್ಲರ ಪರಿಚಯ. ಎಷ್ಟು ವರ್ಷ ಆಯ್ತು ಹುಡುಗಿ ಲವ್ ಮಾಡೋದು? 1 ವರ್ಷ ಆಯ್ತಣ್ಣ. 1 ವರ್ಷ ಆಯ್ತು. ಹುಡುಗಿ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡ್ ಬಂದಿದ್ದಿ? ಇಲ್ಲ ಇಲ್ಲ. ಅಣ್ಣ ಇನ್ನೊಂದ್ಸತ ಮಾಡಕ್ ಹೋಗ್ಬೇಡ. ಇಲ್ಲ ಇಲ್ಲ ಇಲ್ಲ. ನಾವ್ ಇಲ್ಲಿಗ ನೀನು ಬಿಡಾಗುತ್ತಿ. ಇನ್ನೊಂದ್ಸತ ಮಾಡಕ್ ಹೇಳು, ತಪ್ಪಾಗೈತಿ, ಇನ್ನೊಂದ್ಸತ ಮಾಡಲ್ಲ ಅಂತ. ತಪ್ಪಾಗೈತಣ್ಣ. ನಮ್ಮ ಪ್ರತಿನಿಧಿ, ಕೊಪ್ಪಳದ ಪ್ರತಿನಿಧಿ ಈರಯ್ಯ ಹಿರೇಮಠೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈರಯ್ಯ, ಘಟನೆ ಏನಿದು? ಆ ಯುವಕನ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು? ಕಂಪ್ಲೇಂಟ್ ಏನಾದ್ರು ದಾಖಲಾಗಿದೆಯಾ ಈರಯ್ಯ? ನಿಜಕ್ಕೂ ರಂಜಿತ್, ಏನಂತಂದ್ರೆ ಈ ಒಂದು ಘಟನೆ ಬಗ್ಗೆ ಹೇಳ್ಬೇಕಂತಂದ್ರೆ, ಕಳೆದ 2 ದಿನಗಳ ಹಿಂದೆ ನಡೆದಂತ ಈ ಘಟನೆ ಏನಂತಂದ್ರೆ, ಏನು ಗಂಗಾವತಿ ತಾಲೂಕಿನ ಬಸಾಪಟ್ಟಣ ಗ್ರಾಮದ ಏನು ಮುಸ್ಲಿಂ ದಂಪತಿಗಳು ಏನಂತಂದ್ರೆ ತಮ್ಮ ಮನೆಯಲ್ಲಿ ಜಗಳವನ್ನ ಮಾಡಿಕೊಂಡು ಆಗ ಏನು ಆಸಿಫಾ ಅಂತಕ್ಕಂತಹ ಮಹಿಳೆ ಏನಿರ್ತಾಳೆ, ಆ ಮಹಿಳೆ ತನ್ನ ತವ್ರ ಮನೆಗೆ ಹೋಗ್ತೀನಿ ಅಂತೇಳಿ ಗಂಗಾವತಿ ಒಂದು ಬಸ್ ಸ್ಟ್ಯಾಂಡ್ ಹೋಗಿರ್ತಾಳೆ. ಅಲ್ಲಿ ಹಿಂದೂ ಯುವಕ ಅವರನ್ನ ಮನವೊಲಿಸಿ ಕರ್ಕೊಂಡ್ ಬರ್ಲಿಕ್ಕೆ, ಅಂದ್ರೆ ಆಸಿಫಾಳ ಗಂಡನ ಸ್ನೇಹಿತ, ಅಂದ್ರೆ ಅಕ್ಕಪಕ್ಕ ಮನೆಯಲ್ಲಿ ಇರ್ತಕ್ಕಂಥ ಈ ಇಬ್ರು ಕೂಡ ಅವ್ರನ್ನ ವಾಪಸ್ ಕರ್ಕೊಂಡ್ ಬರಕ್ಕೆ ಹೋದಂತ ಸಂದರ್ಭದಲ್ಲಿ ಅವರನ್ನ ನೋಡಿದ ಕೆಲವಷ್ಟು ಮುಸ್ಲಿಂ ಯುವಕರು, ಅದರಲ್ಲಿ ಒಬ್ಬ SDPI ನ ಕಾರ್ಯಕರ್ತ ಕೂಡ ಇರ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಅವರು ಈತನ ಮೊಬೈಲ್ ಅನ್ನ ಒತ್ತಾಯಪೂರ್ವಕವಾಗಿ ಕಸಿದುಕೊಂಡು ಅದರಲ್ಲಿ ಇರ್ತಕ್ಕಂಥ ಬುರ್ಕಾ ಧರಿಸಿದಂತಹ ಏನು ಯುವತಿಯ ಜೊತೆ ಈ ಫೋಟೋ ಇದ್ದದನ್ನ ನೋಡ್ಕೊಂಡು, ಈ ಯುವತಿಯ ಜೊತೆ ನೀನ್ ಪ್ರೀತಿ ಮಾಡ್ತಾ ಇದೆಯಾ, ಇವಿಗೂ ನಿನಗೂ ಏನು ಸಂಬಂಧ ಅನ್ನುವಂತ ಒಂದು ಖ್ಯಾತೆಯನ್ನ ತೆಗೆದು ಆತನ ಮೇಲೆ ಒಂದು ಹಲ್ಲೆಯನ್ನ ಮಾಡ್ತಾರೆ. ಆದ್ರೆ ಸದ್ಯ ಏನಂತಂದ್ರೆ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಏನಂತಂದ್ರೆ, ಆ ಯುವತಿ ಏನು ಬುರ್ಕಾ ಧರಿಸಿದಂತ ಯುವತಿ ಜೊತೆ ಇರ್ತಕ್ಕಂತಹ ಫೋಟೋ ಏನಾಗಿರುತ್ತೆ, ಅವ್ರ ಈ ಆಸಿಫಾ ಏನಿರ್ತಾಳೆ ಅವರ ಮಗಳು, ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಂದು ಹುಡುಗಿಯ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ಒಂದು ಫೋಟೋ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದೇ ಒಂದು ಕಾರಣವನ್ನ ಇಟ್ಕೊಂಡು ಈ ಮುಸ್ಲಿಂ ಯುವಕರು ಏನು ವೆಂಕಟೇಶ್ ಅಂತಕ್ಕಂತಹ ವ್ಯಕ್ತಿಯ ಮೇಲೆ ಒಂದು ಹಿಗ್ಗಾಮುಗ್ಗಾ ಒಂದು ತಳಿಸ್ತಾರೆ. ತಳಿಸಿದ ಮೇಲೆ ನಂತರ ಏನಂತಂದ್ರೆ ಈ ಸದ್ಯ ಈಗಾಗಲೇ ಏನಂತಂದ್ರೆ ಈ ವೆಂಕಟೇಶ್ ಅಂತಕ್ಕಂತಹ ವ್ಯಕ್ತಿ ಈ ಗಂಗಾವತಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾನೆ. ಈತನ ವಿರುದ್ಧ ದೂರನ್ನ ಪಡೆದುಕೊಂಡಂತಹ ಪೊಲೀಸರಿಗಾಗಲೇ 4 ಜನರನ್ನ ಒಂದು ಬಂಧನ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಸದ್ಯ SDPI ನ ಕಾರ್ಯಕರ್ತರು ಒಂದು ಹೊಸ ಖ್ಯಾತೆಯನ್ನ ತೆಗೆದಿದ್ದಾರೆ. ಇದರಲ್ಲಿ 16 ವರ್ಷದ ಅಪ್ರಾಪ್ತ ಯುವತಿಯ ಜೊತೆ ಪ್ರೀತಿ ಮಾಡ್ತಾ ಇದ್ದ. ಹೀಗಾಗಿ ಈತನ ಮೇಲೆ, ವೆಂಕಟೇಶ್ನ ಮೇಲೆ ನಾವು ಪೋಕ್ಸೋ ಕೇಸನ್ನ ಕೂಡ ಹಾಕ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ 2 ಘಟನೆಗಳನ್ನ ಒಂದ್ ರೀತಿ ಟ್ಯಾಲಿ ಮಾಡಿ ನೋಡಿದಾಗ, ಏನು ಯುವತಿಯ ಪೋಷಕರೇನಿದ್ದಾರೆ, ಮಹಿಳೆ ಆಸಿಫಾ ಏನಿದ್ದಾರೆ, ಅವರು ಈ ಒಂದು ವೆಂಕಟೇಶ್ ನಮ್ಮ ಮನೆ ಮಗ ಇದ್ದಂತೆ ಇದ್ದಾನೆ, ಹೀಗಾಗಿ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅವ್ರ ಮಧ್ಯೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಕೂಡ ಹೇಳಿದ್ರು ಕೂಡ ಇದರಲ್ಲಿ SDPI ನ ಕಾರ್ಯಕರ್ತರು ಹೆಚ್ಚಾಗಿ ಒಂದು ಪೊಲೀಸರ ಮೇಲೆ ಒತ್ತಡವನ್ನ ಹೇರಿ ಒಂದು ಗಲಾಟೆಯನ್ನ ಮಾಡ್ತಕ್ಕಂತ ಘಟನೆ ಕೂಡ ನಡೀತಾ ಇದೆ ರಂಜಿತ್ ಇಲ್ಲಿ. ಓಕೆ ಈರಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಪ್ಪಳದಲ್ಲಿ ಗಲಾಟೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಯುವಕನ ಮೇಲೆ ಹಲ್ಲೆ ಆಯ್ತಾ? ಅನ್ಯ ಧರ್ಮದ ಬಾಲಕಿಯನ್ನ ಪ್ರೀತಿಸ್ತಾ ಇದ್ದ ಆರೋಪದ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿದ್ರ ವೆಂಕಟೇಶ್ ಎಂಬಾತನಿಗೆ ಮುಸ್ಲಿಂ ಯುವಕರು ಹಲ್ಲೆಯನ್ನ ಮಾಡಿದ್ದಾರೆ. ವೆಂಕಟೇಶ್ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಫೋಟೋ ಕೂಡ ವೈರಲ್ ಆಗಿದೆ. ಬುರ್ಕಾದಲ್ಲಿದ್ದ ಬಾಲಕಿಯನ್ನ ಕಂಡು ಒಂದು ಗುಂಪು ಹಲ್ಲೆ ಮಾಡಿದೆ.
ಕೊಪ್ಪಳದ ಗಂಗಾವತಿಯ ಬಸಾಪಟ್ಟಣದಲ್ಲಿ ನಡೆದಂತ ಘಟನೆ ಇದು. ವೆಂಕಟೇಶ್ ವಿರುದ್ಧ ಪ್ರಕರಣ ಕೂಡ ದಾಖಲಿಸುವಂತೆ ಇವರು ಹೈಡ್ರಾಮಾ ಕೂಡ ಮಾಡಿದ್ದಾರೆ. ವೆಂಕಟೇಶ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಲು ಒತ್ತಾಯ ಕೂಡ ಮಾಡಿದ್ದಾರೆ. ಕೊಪ್ಪಳದ ಗಲಾಟೆ ಕೇಸ್ ಇದು. ಇದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವೆಂಕಟೇಶ್ ಅನ್ನೋ ಯುವಕನಿಗೆ ಹಲ್ಲೆ ಮಾಡಿದ್ದಾರೆ, ಆತನ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನೋ ವಿಚಾರ ಇದು. ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ ನೋಡಿ, ನೈತಿಕ ಪೊಲೀಸ್ ಗಿರಿಯ ಬಗ್ಗೆ ಮಾತಾಡುವಂತ ಕೆಲವರು ಇದು ನೈತಿಕ ಪೊಲೀಸ್ ಗಿರಿ ಅಲ್ವಾ ಅನ್ನೋದು ಇರುವಂತ ಪ್ರಶ್ನೆ. ಕೊಪ್ಪಳದ ಗಲಾಟೆ ಇದು ಎರಡು ಕಮ್ಯುನಲ್ ವಾರ್ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ವಿಚಾರ ಏನಂತ ಕೇಳಿದ್ರೆ, ವೆಂಕಟೇಶ್ ಅನ್ನುವಂತ ಯುವಕ ಏನಿದ್ದಾನಲ್ಲ, ಮುಸ್ಲಿಂ ಬಾಲಕಿನ ಪ್ರೀತಿ ಮಾಡ್ತಾ ಇದ್ದಂತೆ. ಈ ಕಾರಣಕ್ಕೋಸ್ಕರ ಕೆಲ ಸಮುದಾಯದವರು, ಅನ್ಯ ಕೋಮಿನ ಕೆಲವರು ಬಂದು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಅವ್ರದ್ದು ಎಲ್ಲಿ ಮನೆ? ಅವ್ರದ್ದು ಬಸಪಟ್ನ. ನಿಮ್ಮ ಮನೆ ಹೆಂಗ್ ಪರಿಚಯ ಅವರು? ನಾವು ಸಣ್ಣದಿದ್ದಲ್ಲಿಂದ ನಮ್ಮ ಅಜ್ಜಿ ತಾತ ಅವರು ಎಲ್ಲರ ಪರಿಚಯ. ಎಷ್ಟು ವರ್ಷ ಆಯ್ತು ಹುಡುಗಿ ಲವ್ ಮಾಡೋದು? ಅಣ್ಣ 1 ವರ್ಷ ಆಯ್ತಣ್ಣ. 1 ವರ್ಷ ಆಯ್ತು. ಹುಡುಗಿಗೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡ್ ಬಂದಿದ್ದಿ? ಇಲ್ಲ ಇಲ್ಲ. ಹ್ಞೂ ಅಣ್ಣ. ಇನ್ನೊಂದ್ಸತ ಮಾಡಕ್ ಹೋಗ್ಬೇಡ. ಇಲ್ಲ ಇಲ್ಲ ಇಲ್ಲ. ನಾವ್ ಇಲ್ಲಿಗ ನಿನ್ಗೆ ಬಿಡಾಗುತ್ತಿ. ಇನ್ನೊಂದ್ಸತ ಹೇಳು ತಪ್ಪಾಗೈತಿ, ಇನ್ನೊಂದ್ಸತ ಮಾಡೋಣ ಅಂತ. ತಪ್ಪಾಗೈತಣ್ಣ. ನಮ್ಮ ಪ್ರತಿನಿಧಿ, ಕೊಪ್ಪಳದ ಪ್ರತಿನಿಧಿ ಈರಯ್ಯ ಹಿರೇಮಠೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈರಯ್ಯ, ಘಟನೆ ಏನಿದು? ಆ ಯುವಕನ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು? ಕಂಪ್ಲೇಂಟ್ ಏನಾದ್ರು ದಾಖಲಾಗಿದೆಯಾ ಈರಯ್ಯ? ನಿಜಕ್ಕೂ ರಂಜಿತ್, ಏನಂತಂದ್ರೆ ಈ ಒಂದು ಘಟನೆ ಬಗ್ಗೆ ಹೇಳ್ಬೇಕಂತಂದ್ರೆ ಕಳೆದ 2 ದಿನಗಳ ಹಿಂದೆ ನಡೆದಂತ ಈ ಘಟನೆ ಏನಂತಂದ್ರೆ ಏನು ಗಂಗಾವತಿ ತಾಲೂಕಿನ ಬಸಾಪಟ್ಟಣ ಗ್ರಾಮದ ಏನು ಮುಸ್ಲಿಂ ದಂಪತಿಗಳು ಏನಂತಂದ್ರೆ ತಮ್ಮ ಮನೆಯಲ್ಲಿ ಜಗಳವನ್ನ ಮಾಡಿಕೊಂಡು ಆಗ ಏನು ಆಶಿಫಾ ಅಂತಕ್ಕಂತಹ ಮಹಿಳೆ ಏನಿರ್ತಾಳೆ, ಆ ಮಹಿಳೆ ತನ್ನ ತವ್ರ ಮನೆಗೆ ಹೋಗ್ತೀನಿ ಅಂತೇಳಿ ಗಂಗಾವತಿ ಒಂದು ಬಸ್ ಸ್ಟ್ಯಾಂಡ್ ಹೋಗಿರ್ತಾಳೆ. ಅಲ್ಲಿ ಹಿಂದೂ ಯುವಕ ಅವರನ್ನ ಮನವೊಲಿಸಿ ಕರ್ಕೊಂಡ್ ಬರ್ಲಿಕ್ಕೆ, ಅಂದ್ರೆ ಆಶಿಫಾಳ ಗಂಡನ ಸ್ನೇಹಿತ, ಅಂದ್ರೆ ಅಕ್ಕಪಕ್ಕ ಮನೆಯಲ್ಲಿ ಇರ್ತಕ್ಕಂಥ ಈ ಇಬ್ರು ಕೂಡ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋಕೆ ಹೋದಂತ ಸಂದರ್ಭದಲ್ಲಿ ಅವರನ್ನ ನೋಡಿದ ಕೆಲವಷ್ಟು ಮುಸ್ಲಿಂ ಯುವಕರು, ಅದರಲ್ಲಿ ಒಬ್ಬ SDPI ನ ಕಾರ್ಯಕರ್ತ ಕೂಡ ಇರ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಅವರು ಈತನ ಮೊಬೈಲ್ ಅನ್ನ ಒತ್ತಾಯಪೂರ್ವಕವಾಗಿ ಕಸಿದುಕೊಂಡು ಅದರಲ್ಲಿ ಇರ್ತಕ್ಕಂಥ ಬುರ್ಕಾ ಧರಿಸಿದಂತಹ ಏನು ಯುವತಿಯ ಜೊತೆ ಫೋಟೋ ಇದ್ದದನ್ನ ನೋಡ್ಕೊಂಡು, ಈ ಯುವತಿಯ ಜೊತೆ ನೀನ್ ಪ್ರೀತಿ ಮಾಡ್ತಾ ಇದೆಯಾ, ಇವಿಗೂ ನಿನಗೂ ಏನು ಸಂಬಂಧ ಅನ್ನುವಂತ ಒಂದು ಖ್ಯಾತೆಯನ್ನ ತೆಗೆದು ಆತನ ಮೇಲೆ ಒಂದು ಹಲ್ಲೆಯನ್ನ ಮಾಡ್ತಾರೆ. ಆದ್ರೆ ಸದ್ಯ ಏನಂತಂದ್ರೆ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಏನಂತಂದ್ರೆ, ಆ ಯುವತಿ ಆ ಬುರ್ಕಾ ಧರಿಸಿದಂತಹ ಯುವತಿ ಜೊತೆ ಇರ್ತಕ್ಕಂತಹ ಫೋಟೋ ಏನಾಗಿರುತ್ತೆ, ಅವ್ರ ಈ ಆಶಿಫಾ ಏನಿರ್ತಾಳೆ ಅವರ ಮಗಳು, ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಂದು ಹುಡುಗಿಯ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ಒಂದು ಫೋಟೋ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದೇ ಒಂದು ಕಾರಣವನ್ನ ಇಟ್ಕೊಂಡು ಈ ಮುಸ್ಲಿಂ ಯುವಕರು ಏನು ವೆಂಕಟೇಶ್ ಅಂತಕ್ಕಂತಹ ವ್ಯಕ್ತಿಯ ಮೇಲೆ ಒಂದು ಹಿಗ್ಗಾಮುಗ್ಗಾ ಒಂದು ತಳಿಸ್ತಾರೆ. ತಳಿಸಿದ ಮೇಲೆ ನಂತರ ಏನಂತಂದ್ರೆ ಈ ಸದ್ಯ ಈಗಾಗಲೇ ಏನಂತಂದ್ರೆ ಈ ವೆಂಕಟೇಶ್ ಅಂತಕ್ಕಂತಹ ವ್ಯಕ್ತಿ ಈ ಗಂಗಾವತಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾನೆ. ಈತನ ವಿರುದ್ಧ ದೂರನ್ನ ಪಡೆದುಕೊಂಡಂತಹ ಪೊಲೀಸರಿಗಾಗಲೇ 4 ಜನರನ್ನ ಒಂದು ಬಂಧನ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಸದ್ಯ SDPI ನ ಕಾರ್ಯಕರ್ತರು ಒಂದು ಹೊಸ ಖ್ಯಾತೆಯನ್ನ ತೆಗೆದಿದ್ದಾರೆ. ಇದರಲ್ಲಿ 16 ವರ್ಷದ ಅಪ್ರಾಪ್ತ ಯುವತಿಯ ಜೊತೆ ಪ್ರೀತಿ ಮಾಡ್ತಾ ಇದ್ದ. ಹೀಗಾಗಿ ಈತನ ಮೇಲೆ, ವೆಂಕಟೇಶ್ನ ಮೇಲೆ ನಾವು ಪೋಕ್ಸೋ ಕೇಸನ್ನ ಕೂಡ ಹಾಕ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ 2 ಘಟನೆಗಳನ್ನ ಒಂದು ರೀತಿ ಟ್ಯಾಲಿ ಮಾಡಿ ನೋಡಿದಾಗ ಏನು ಯುವತಿಯ ಪೋಷಕರೇನಿದ್ದಾರೆ, ಮಹಿಳೆ ಆಶಿಫಾ ಏನಿದ್ದಾರೆ, ಅವರು ಈ ಒಂದು ವೆಂಕಟೇಶ್ ನಮ್ಮ ಮನೆ ಮಗ ಇದ್ದಂತೆ ಇದ್ದಾನೆ, ಹೀಗಾಗಿ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅವ್ರ ಮಧ್ಯೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಕೂಡ ಹೇಳಿದ್ರು ಕೂಡ ಇದರಲ್ಲಿ SDPI ನ ಕಾರ್ಯಕರ್ತರು ಹೆಚ್ಚಾಗಿ ಒಂದು ಪೊಲೀಸರ ಮೇಲೆ ಒತ್ತಡವನ್ನ ಹೇರಿ ಒಂದು ಗಲಾಟೆಯನ್ನ ಮಾಡ್ತಕ್ಕಂತ ಘಟನೆ ಕೂಡ ನಡೀತಾ ಇದೆ ರಂಜಿತ್ ಇಲ್ಲಿ. ಓಕೆ ರಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.